ನಾವು ನಮ್ಮ ಸಂತೋಷವನ್ನು ವ್ಯಕ್ತಪಡಿಸೋಣ. ಹಲ್ಲೆಲೂಯಾ. ಯಾಕೋ ಸ್ವಲ್ಪ ಕಮ್ಮಿ ಸಂತೋಷದ ಕಾಣಿಸ್ತೀವಿ, ಕಡಿಮೆ ಸಂತೋಷ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚು ಸಂತೋಷ ತೋರಿಸ್ರಿ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಕಾಂಗೋ ಮಾಡಿಸಿದಂತ ಬ್ರದರ್ ಅವರಿಗೆ ತುಂಬಾ ಒಳ್ಳೆ ರೀತಿಯಿಂದ ಕಾಂಗೋ ಮಾಡಿಸ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ದೇವರವರಿಗೆ ಕೊಟ್ಟಂತ ವರಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ. ಮತ್ತು ಆ ಕ್ರಿಸ್ತನ ಪ್ರೀತಿ ಇದ್ದುದರಿಂದಲೇ ಮೈಸೂರಿನಿಂದ ಅನೇಕ ಜನರು ಪಾಸ್ಟರ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ಅಂದ್ರೆ ಅದು ದೇವರ ಪ್ರೀತಿ ಅವರಲ್ಲಿರುವುದರಿಂದ ಅವರಿಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಯುವುದಕ್ಕಾಗಿ ಎಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ಓ ವಂದನೆ. ಯಾರು ಕೂಡ ಸುಮ್ಮನೆ ಇರ್ಬೇಡ್ರಿ. ಯಾರಿಗೆ ಪ್ರಾರ್ಥನೆ ಮಾಡಕ್ ಬರೋದು ಅವರು ಕೂಡ ನೀವು ದೇವರಿಗೆ ಹೇಳ್ರಿ, ನಡೆಸಿಕೊಡಪ್ಪ ನನಗೆ ಸ್ತೋತ್ರ. ಹಲ್ಲೆಲೂಯಾ. ಓ ವಂದನೆಯಪ್ಪ. ಕೇಳಿ ಬಂದಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ದೇವ್ರೆ. ಸ್ತೋತ್ರ. ಮೈಸೂರಿನಿಂದ ಬಂದಂತ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು ದೇವ್ರೆ. ವಿವಿಧ ಪ್ರಾಂತ್ಯಗಳಿಂದ ಬಂದಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ದೇವ್ರೆ. ಇನ್ನು ಬರ್ಲಿಕ್ಕಿರುವಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು ದೇವ್ರೆ. ಸ್ತೋತ್ರ. ಈ ಕೂಟದಲ್ಲಿ ನೀನು ಬಾ ಸ್ವಾಮಿ, ನಿನಗೆ ಪರಿಶುದ್ಧಾತ್ಮ ದೇವರೇ ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿ ಕಾಣಿಸಿಕೋ ದೇವರೇ. ಸ್ತೋತ್ರ. ನಿನಗೆ ಮಹಿಮೆಯಾಗಲಿ. ನೀನು ಅದ್ಭುತ ಮಾಡುವ ದೇವರಾಗಿ ನಿನಗೆ ಸ್ತೋತ್ರ. ಸಂದನ ರೀಕಲ ಚೂರಲ್ಲ ಇದವರ ರೀತಿಯವೇ ಜೀವವುಳ್ಳ ತಂದೆಯೇ. ಆಮೆನ್. ಇನ್ನು ಜೋರಾಗಿ ದೇವರಿಗೆ ಸ್ತೋತ್ರ. ಹೆಸರು ಇಡುವುದಕ್ಕಾಗಿ ಎಷ್ಟು ಜನ ಸೇರಿ ಬಂದಿದ್ದೇವೆ. ಮತ್ತು ನಮ್ಮ ಪಾಸ್ಟರ್ ಅಮ್ಮವರು ಸುಮಾರು ದಿವಸದಿಂದ, ಸುಮಾರು 15 ದಿವಸ 20 ದಿವಸ ಹೀಗೆ ಇನ್ನೂ ಒಂದು ತಿಂಗಳು ಆಗಿರ್ಬೋದು, ಅಷ್ಟು ದಿವಸದಿಂದ ಈ ತೊಟ್ಟಲ ಕಾರ್ಯಕ್ರಮಕ್ಕಾಗಿ, ಹೆಸರಿಡುವ ಕಾರ್ಯಕ್ರಮಕ್ಕಾಗಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದಾರೆ. ಯಾಕೆ? ಆ ಹೆಸರಿಡುವಂಥದ್ದು ಎಷ್ಟು ಪ್ರಾಮುಖ್ಯವಾಗಿರುವಂಥದ್ದು. ಹಲ್ಲೆಲೂಯಾ. ಮನುಷ್ಯ ಸ್ವಲ್ಪ ಕಪ್ಪಗಿದ್ದೆ, ನೀವು ಕಪ್ಪಗಿದ್ರು ಬಿ ಏನ್ ಬೇಜಾರಾಗಬೇಡ. ಅದು ದೇವಿ ಕೊಟ್ಟಿನ ಒರಿಜಿನಲ್ ಕಲರ್. ಹಲ್ಲೆಲೂಯಾ. ಕಪ್ಪನ ಮನುಷ್ಯ, ಖರನ ಮನುಷ್ಯ ಅಂತ ಕರೀತೇನೆ. ಅದೇ ಹೆಸರು ಇರ್ತಿತ್ತು ಅಂದ್ರೆ ಖರನ ಮನುಷ್ಯ ಬಿ ಎಂಬಲ್ಲಿರಿ, ಕೋಟಿನ ಮನುಷ್ಯ ಬಿ ಎಂಬಲ್ಲಿರಿ. ನನ್ನ ಹೆಸರು ಬಸವರಾಜ್ ಪಾಸ್ಟರ್ ಅಂತ ಟಪ್ ಅಂತ ಹೇಳ್ಬೋದು. ನೋಡ್ತೇನೆ ಕೋಟ್ ಹಾಕೋದಿನ ಮನುಷ್ಯ ಅಂತಿರ್ಲಿ. ನನ್ನಂತ ಯಾರೋ ಕೋಟ್ ಹಾಕೋದಿನವ್ರು ಹಾರೇನು ಅಂತ ಮತ್ತೆ ಹಿಂದೆ ಮುಂದೆ ನೋಡ್ತೇವೆ. ಇಲ್ಲ ಕರನ್ನವ್ರು ಅಂದ್ರೆ ನಾವೊಬ್ಬನೇ ಕರ್ಗಿದ್ದೇನೆ, ಯಾರಿಗಾರ ಕರೆತಿರ್ಬೇಕು ಅಂತ ತಿಳ್ಕೊತೆ. ಮಾತಾಡು. ಪರಿಶುದ್ಧಾತ್ಮನೇ ಸಹಾಯ ಮಾಡು. ಪರಿಶುದ್ಧಾತ್ಮನೇ ಮಾತಾಡು. ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಒಬ್ಬೊಬ್ಬರ ಹೃದಯಗಳಲ್ಲಿ ಕಾರ್ಯ ಮಾಡಪ್ಪ. ಆಶೀರ್ವಾದ ಮಾಡಿದೆವು. ನನಗೆ ಸ್ತೋತ್ರ. ಹಾಗೆ ಮಾಡಿದಕ್ಕಾಗಿ ನನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್. ಅದನ್ನು ದಯವನ್ನು ವಿಶೇಷವಾಗಿ ತೋರಿಸಿದನೆಂದು ಕೇಳಿ ಆಕೆಯ ಕೂಡ ಸಂತೋಷಪಟ್ಟರು. ಓ ದೇವ್ರೆ, ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದೇವೆ. ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ, ಬಹುಧನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಎನ್ನುವಂಥದ್ದನ್ನು ನೋಡುತ್ತೇವೆ ಸ್ವಾಮಿ. ಅವರ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಹೆಸರಿಡ್ಲಿಕ್ಕಿರುವಂಥ ಈ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡು. ಅವರು ಮುಂದೆ ಬೆಳೆದು ದೇವರೇ ಒಳ್ಳೆಯ ಹೆಸರು ಪಡೆದುಕೊಳ್ಳುವ ಹಾಗೆ, ನಿನ್ನ ನಾಮ ಮಹಿಮೆ ಪಡಿಸುವ ಹಾಗೆ ಸಹಾಯ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ಎಲ್ಲ ಸಮಯಗಳಲ್ಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀನೇ ಸಹಾಯಕನು. వీర హృదయమే
ಉಪಯೋಗಿಸುವ ಹಾಗೆ ನಿನ್ನ ದಾಸರನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು ಸ್ವಾಮಿ. ಕಾಣಿಕೆಗಳ ಮೂಲಕ ಅನೇಕ ಆತ್ಮಗಳು ರಕ್ಷಣೆ ಮಾಡಲಿಕ್ಕೆ ಬರಲಿ ಸ್ವಾಮಿ. ನಿನ್ನ ನಾಮ ಮಹಿಮೆ ಹೊಂದಲಿ ಯೇಸುವೇ, ನಿನಗೆ ಸ್ತೋತ್ರ. ಹೆಚ್ಚಾಗಿ ಇಲ್ಲಿ ಸಭೆಯ ಒಂದು ವಿಶ್ವಾಸಿಗಳನ್ನೇ ನಾವು ನೋಡ್ತಾ ಇದ್ದೇವೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಂಥ ಒಂದು ಒಳ್ಳೆ ಸಮಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಎಲ್ಲರೂ ಜೋರಾಗಿ ಹಲ್ಲೇಲೂಯ ಎಂಬುದಾಗಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೇಲೂಯಾ, ಹಲ್ಲೆಲೂಯಾ, ಹಲ್ಲೇಲೂಯಾ. ಹಲ್ಲೆಲೂಯಾ. ದೇವರನ್ನು ಕೊಟ್ಟಂತ ಕೃಪೆಗಾಗಿ ದೇವರನ್ನು ನಾನು ಹೃದಯಪೂರ್ವಕವಾಗಿ ನಾನು ವಂದನೆಗಳನ್ನು ಥ್ಯಾಂಕ್ಸ್ಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಭಾರತ ದೇಶಕ್ಕೆ ಯಾರು ಆಳ್ವಿಕೆ ಮಾಡ್ತಾರ? ಪ್ರಧಾನ ಮಂತ್ರಿ ಮೋದಿ. ಮತ್ತು ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಅವರು ಆಳ್ವಿಕೆ ಮಾಡ್ತಾರೆ. ಮತ್ತು ಇಲ್ಲಿ ಅವರ ತಾಲೂಕಕ್ಕೆ MLA ಪ್ರಭು ಚವ್ಹಾಣ್ ಆಳ್ವಿಕೆ ಮಾಡ್ತಾರೆ. ಆದರೆ ಇಡೀ ಲೋಕಕ್ಕೆ ಯಾರು ಆಳ್ವಿಕೆ ಮಾಡ್ತಾರೆ? ಯಾರು ಹೇಳ್ತಿಷ್ಟಗಳೆಲ್ಲ ಹೋಗ್ತಾ ಇದ್ದಾವೆ. ಆತನ ಕೃಪೆಯಲ್ಲಿ ನಮ್ಮ ದುಃಖಗಳೆಲ್ಲ ನಿಲ್ತಾ ಇದ್ದಾವೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಾತ್ಮನು ನಮ್ಮ ಕಷ್ಟಗಳೆಲ್ಲವನ್ನು ತೆಗೆದುಹಾಕಿ ಆತನ ಕೃಪೆಯಲ್ಲಿ ನಮ್ಮನ್ನು ನಡೆಸಿದ್ದಾನೆ. ಹಲ್ಲೆಲೂಯಾ. ನಾವು 8 ದಿವಸ, ಒಂದು 15 ದಿವಸದಿಂದ ಮಳೆನೇ ಬರ್ತಾ ಇತ್ತು. ನಾವು ಮನೆ ಕ್ಲೀನ್ ಮಾಡಿಲ್ಲ, ಬಟ್ಟೆ ಕ್ಲೀನ್ ಮಾಡಿಲ್ಲ, ಯಾವುದು ಕೂಡ ಕ್ಲೀನ್ ಮಾಡಿಲ್ಲ. ಮಳೆಯಿಂದ ಮಳೆ ಎಲ್ಲ ಕ್ಲೀನ್ ಮಾಡಿಸ್ತಾನ, ಫಂಕ್ಷನ್ ಮಾಡಕ್ ಬರಲ್ಲ ಅಂದಾಗಿ ನಾವು ಬಹಳಷ್ಟು ಚಿಂತೆಯಲ್ಲಿದ್ದೆವು. ಮ್ಯಾಲಿನ ಮಳೆ ಸೋರ್ತಾ ಇತ್ತು. ಅದರಲ್ಲೇ ನಮ್ಮ ನಾದ್ನೆಯವ್ರು ಇಬ್ಬರು ಬಂದಿದ್ರು. ಇಬ್ಬರು ಬಂದ್ಬಿಟ್ಟು ನಮ್ಗೆ ಸಹಾಯ ಮಾಡಿ ಎಲ್ಲ ಮನೆಯೆಲ್ಲ ಕ್ಲೀನ್, ಬಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಮಳೆಯಲ್ಲೇ ಎಲ್ಲ ಬಟ್ಟೆಗಳೆಲ್ಲ ಒಣಗಿ ಹಾಕಿದ್ದೇವೆ. ಆಮೇಲೆ ಏನಾಯ್ತಂದ್ರೆ 2-3 ದಿವಸ ಹಾಗೆ ಮಳೆ ಬಿತ್ತು. ನಾವು ಮನೆಯಲ್ಲೇ ಒಳಗಡೆ ಎಲ್ಲ ಒಣಗಾಕಿದೆವು. ಮನೆ ತುಂಬ ಎಲ್ಲ ನೀರಾಯ್ತು. ದೇವ್ರೇ ಮಳೆ ಕಡಿಮೆ ಆಗ್ಲಪ್ಪ, ಬಟ್ಟೆಗಳ ಒಣಗಬೇಕು, ಎಲ್ಲ ನೆಂಟರಿಸ್ತಾರೆಲ್ಲ ಬರ್ತಾರ ಅಂದಾಗಿ ನಾವೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆವು. 2 ದಿವಸ ನಿಮ್ಗೆಲ್ಲ ಗೊತ್ತಿರ್ಬೋದು, ಎಲ್ಲ ಕಡೆ ಮಳೆ ಸ್ಟಾಪ್ ಆಗಿದೆ. ಮತ್ತೆ ಎಲ್ಲ ಕಡೆ ಬಿಸಿಲು ಬಿತ್ತು ಸ್ವಲ್ಪ. ಮತ್ತೆ ನಮ್ಮ ಬಟ್ಟೆಗಳೆಲ್ಲ ಒಣಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನಾವು ನಾಮಕರಣಕ್ಕೆಲ್ಲ ಸಿದ್ಧರಾದೆವು. ನಿನ್ನೆ ನಮ್ಮ ಅತ್ತೆಗೆ ತುಂಬ ಹುಷಾರಿದ್ದಿಲ್ಲ. ಅವರು ಫುಲ್ BP ಲೋ ಆಗಿ ಅವರು ICU ವಾರ್ಡ್ಗೆ ಹೋಗ್ಬಿಟ್ರು. ಹೋದ್ಮೇಲೆ ನಮಗೆ ತುಂಬ ದುಃಖ ಆಯಿತು. ಇನ್ನೇ ನಾಮಕರಣ ಮಾಡ್ಬೇಕಪ್ಪ ಅಂತ ತುಂಬ ದುಃಖದಲ್ಲಿ ನಾವೆಲ್ಲ ಅಳುತ್ತಾ ಕರೀತಾ ಮನೇಲಿದ್ದೆವು. ಆಮೇಲೆ ನಾವು ದೇವ್ರ